ಆಗ್ತಕ್ಕಂಥದ್ದು ಏನಂದರೆ, ಶಾಲೆ ಬಗ್ಗೆ ಇಷ್ಟೊಂದು ಕಾಳಜಿ ಇವತ್ತು ಗ್ರಾಮಸ್ಥರು ಮತ್ತು ಎಲ್ಲ ಸಾರ್ವಜನಿಕರು ಇಟ್ಕೊಂಡಿರೋದು ನೋಡಿದ್ರೆ ಹೆಮ್ಮೆ ಆಗ್ತದೆ. ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಅಪಾರವಾದಂಥ ಒಂದು ಗೌರವ ಈಗ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಖಂಡಿತ ನಮ್ಮಲ್ಲಿ ಉತ್ತಮವಾದ ಶಿಕ್ಷಕರಿದ್ದಾರೆ, ಅವರು ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಒಂದು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ. ಅಲ್ಲಿ ಶಿಕ್ಷಕರು ಅಷ್ಟೇ, ನಮ್ಮಲ್ಲಿ ನುರಿತಂಥ ಶಿಕ್ಷಕರು ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ, ನುರಿತಂಥ ಶಿಕ್ಷಕರು ಜೊತೆಗೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿಧಾನನೂ ಕೂಡ ಹಾಗೇ ಇದೆ. ಈಗ ಸರ್ಕಾರ ಅವರ ಮೆರಿಟ್ ಮೇಲೆ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಬಿಟ್ಟಂತವ್ರು ಹೋಗಿ ಪ್ರೈವೇಟಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ಬರೀ ಏನು ಕಾಸ್ಟ್ಯೂಮ್ಸ್, ಏನು ಡ್ರೆಸ್ಸು, ಮತ್ತೊಂದು ಇದ್ರ ಮುಖಾಂತರ ಆ ಮಕ್ಕಳನ್ನ ಒಂಥರ ಲವಲಕ್ಕಿಯಿಂದ ಕಾಣೋ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ತಯಾರು ಮಾಡಿ 1ನೇ ತರಗತಿಯಿಂದ SSLC ವರೆಗೂ ಏನು ನಾವು ಅವ್ರಿಗೆ ಬೋಧನೆ ಮಾಡ್ತೇವೆ, ಖಂಡಿತ ಅದು ಯಾವತ್ತೂ ಕೂಡ ಚಿರಾಯವಾಗಿ ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳೋವಂಥದ್ದು. ಇವತ್ತು ಬೇರೆ ಯಾರನ್ನೂ ಕೂಡ ಅವ್ರು ನೆನೆಸ್ಕೊಳ್ಳಲ್ಲ. ಮಕ್ಕಳು ಯಾರು ನಿಮ್ಮ 1ನೇ ಕ್ಲಾಸಿನ ಶಿಕ್ಷಕರು ಅಂದರೆ ನೇರವಾಗಿ ಅವ್ರು ಕೊನೆ ಉಸಿರಿರೋರ್ಗೂ ಹೇಳ್ತಾರೆ, ಇಂಥ ಟೀಚರು ನನ್ನನ್ನು ತಿದ್ದಿ ಬುದ್ಧಿ ಹೇಳಿ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಮಕ್ಕಳು ಹೇಳ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತೀವಿ. ಇವತ್ತು ನೀವು ಇಲ್ಲಿ ಸೇವೆ ಮಾಡಿದಂಥ ಎಲ್ಲ ಶಿಕ್ಷಕರನ್ನು ಕೂಡ ಕರೆಸಿ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ಗ್ರಾಮವನ್ನೆಲ್ಲ ಕರೆಸಿ ಅವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು, ಮಕ್ಕಳ ಹಲವಾರು ಚಟುವಟಿಕೆಗಳು ಎಲ್ಲದನ್ನು ಕೂಡ ಇವತ್ತು ಆಯೋಜಿಸಿದ ಗ್ರಾಮಸ್ಥರು ಇಷ್ಟು ಮುತುವರ್ಜಿಯಿಂದ ಇವತ್ತು ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು. 75ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಹೆಮ್ಮೆ ಆಗ್ತದೆ. ಇವತ್ತು ನಾವೆಲ್ಲ ಇವತ್ತು ಗುಣಾತ್ಮಕ ಶಿಕ್ಷಣ, ಯಾರು ಕೂಡ ಇವತ್ತು 35 ಮಾರ್ಕ್ಸ್ ತಗೊಂಡು ಪಾಸ್ ಆದರೆ ಉಪಯೋಗ ಇಲ್ಲ. ಇವತ್ತು ನೀವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಅಂಕವನ್ನು ಪಡೆದು ತೇರ್ಗಡೆ ಆದ್ರೇ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಮಹತ್ವ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಏನು ನಿಮ್ಮ ಶಿಕ್ಷಕರು ಹೇಳ್ತಾರೆ ಅದನ್ನೆಲ್ಲದನ್ನು ಕೂಡ ಗ್ರಹಿಸಿ ಅರ್ಥೈಸ್ಕೊಂಡು ಅದೆಲ್ಲದನ್ನು ಕೂಡ ಸುಲಲಿತವಾಗಿ ನೀವು ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ನೀವೇ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳು ಇರಲಿ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ನೀವು ಇವೆಲ್ಲ TV ಇರ್ಬೋದು, ಮೊಬೈಲ್ ಇರ್ಬೋದು, ಇವೆಲ್ಲ ದುಶ್ಚಟಗಳಿಂದ ದೂರ ಇರಬೇಕಾಗ್ತದೆ. ಅದರಲ್ಲಿ ಒಳ್ಳೇದು ಬರ್ತದೆ, ಕೆಟ್ಟದ್ದು ಸಿಗ್ತದೆ. ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಬಿಟ್ಟಂಥದ್ದು. ಆದ್ದರಿಂದ ದಯಮಾಡಿ ನೀವು ಯಾರು ಕೂಡ ಇವತ್ತು ಏನು ಮಾಧ್ಯಮಗಳ ಮುಖಾಂತರ ಮತ್ತು ನಿಮ್ಮ ಮೊಬೈಲಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ದಯಮಾಡಿ ನೀವು ಯಾರು ಕೂಡ ಅದ್ರ ಕಡೆ ಗಮನ ಕೊಡದೆ ಇವತ್ತು ನೀವೆಲ್ಲ ಉತ್ತಮ ರೀತಿಯಲ್ಲಿ ಏನು ಶಿಕ್ಷಕರು ಹೇಳ್ಕೊಟ್ಟಂಥದ್ದನ್ನ ಅರ್ಥೈಸ್ಕೊಳ್ಳುವಂಥ ಕೆಲಸ ಮಾಡಿದ್ರೆ ಖಂಡಿತ ನೀವು ಹೆಚ್ಚಿನ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಇವತ್ತು ನಾನಾ ರಂಗದಲ್ಲಿದ್ದಾರೆ. ಬರೀ KS ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಅವ್ರ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಕಷ್ಟ ಏನು ಸುಖ ಏನು ಎಲ್ಲೋದ್ರೂ ಕೂಡ ಜೀವನ ಮಾಡ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಸೊಗಡಿನ ಮಕ್ಕಳು ಇವತ್ತು ಕಲ್ತಿದ್ದಾರೆ. ನಿಮಗೇನಂದರೆ ಫ್ಲೂಯೆನ್ಸಿ ಒಂದು ಕಲಿಸ್ಬೇಕಾಗ್ತದೆ. ಎಲ್ಲೋದ್ರೂ ಕೂಡ ಬದುಕಬೇಕು ಅಂತಕ್ಕಂಥದ್ದಕ್ಕೆ ನಿಮಗೆ ಒಂದು ಫ್ಲೂಯೆನ್ಸಿ ಹೋದರೆ ಇಂಗ್ಲೀಷು ಬೇಕು, ಬೇಡ ಅಂತಲ್ಲ, ಇಂಗ್ಲೀಷು ನಾವು ಬದುಕೋದಕ್ಕೆ ಬೇಕು. ಕನ್ನಡ ನಮ್ಮ ಉಸಿರು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅಳವಡಿಸ್ಕೊಂಡ್ರೆ ಇವತ್ತು ನಮ್ಮ ಭಾಷೆನೂ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಾವು ಕೂಡ ಇವತ್ತು ಸಮಾಜದಲ್ಲಿ ಎಲ್ಲರ ಜೊತೆ ಕಾಂಪಿಟೇಟಿವ್ ಆಗಿ ಬದುಕಲಿಕ್ಕೂ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ತಯಾರಿ ಕೂಡ ಆಗಲಿ ಅಂತಕ್ಕಂಥದ್ದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಯಾವ್ದಾದ್ರು ಕಂಪ್ನಿಗಳಿಗೆ ಹೋಗಿ ನಾವು ಅಲ್ಲಿ ಇಂಟರ್ವ್ಯೂನ ಫೇಸ್ ಮಾಡೋವಂಥ ಸಂದರ್ಭದಲ್ಲಿ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮ ಮಕ್ಕಳಿಗಿರಲ್ಲ. ಯಾಕೆಂದರೆ ಅಲ್ಲಿ ಇಂಗ್ಲೀಷು ಅಷ್ಟು ಸುಲಲಿತವಾಗಿ ಮಾತಾಡಲಿಕ್ಕೆ ಅವ್ರಿಗೆ ಅಭ್ಯಾಸ ಇರಲ್ಲ. ಹಾಗಾಗಿ ತಡವರಿಸ್ತಕ್ಕಂಥದ್ದಾದಾಗ ಅವ್ರಿಗೆ ಬೇಕಾಗಿರೋದು ಮಾರ್ಕೆಟಿಂಗ್ ಇರ್ತದೆ ಆ ಕಂಪ್ನಿಗಳಲ್ಲಿ. ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲೋ ಕೂಡ ನಿರುತ್ಸಾಹ ಮಾಡ್ತಕ್ಕಂಥ ಕೆಲಸಗಳಾಗ್ತದೆ ನಮ್ಮ ಮಕ್ಕಳಿಗೆ. ಆದ್ದರಿಂದ ಈ ಫ್ಲೂಯೆನ್ಸಿಗಳನ್ನ ಕಳಿಸೋವಂಥದ್ದನ್ನ ಶಿಕ್ಷಕರು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ಇವತ್ತು ನೀವೆಲ್ಲ ಹೆಚ್ಚಿನ ಅಂಕವನ್ನು ಪಡೆಯೋದ್ರ ಜೊತೆಯಲ್ಲಿ ಸಂಸ್ಕೃತಿನೂ ಕೂಡ ಪಡಿಬೇಕಾಗ್ತದೆ. ಸಂಸ್ಕೃತಿ ಎಲ್ಲದನ್ನು ಕೂಡ ಜೊತೆಯಲ್ಲಿ ಒಳಗೊಂಡಂತೆ ನೀವು ಇವತ್ತು ಸಮಾಜದಲ್ಲಿ ಬೆಳೀತಾ ಹೋದರೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಮನಸ್ಥಿತಿ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ